ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕಾಮನಕೆರೆ ಗ್ರಾಮದ ಆರ್ಎಂಎಸ್ಎ ಮತ್ತು ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದ ಅವ್ಯವಸ್ಥೆ ಕಂಡು ಶಿಕ್ಷಣ ಇಲಾಖೆ ತಲೆ ತಗ್ಗಿಸುವಂತಾಗಿದೆ. ಈ ವಸತಿ ಶಾಲೆಗೆ ಖಾಯಂ ಆಗಿ ಮುಖ್ಯ ಗುರು ಮಾತೆಯರು ಮತ್ತು ಖಾಯಂ ಸರ್ಕಾರಿ ಶಿಕ್ಷಕರಿಲ್ಲದ ಶಾಲೆ ಇದು. ಅನುಭವವಿಲ್ಲದ ವಾರ್ಡನ್ಗಳು ಮಕ್ಕಳನ್ನ ಪ್ರೀತಿಯಿಂದ ಮನವರಿಸಿಕೊಂಡ ತಂದೆ ತಾಯಿಯತೆ ನೋಡಿಕೊಳ್ಳದೆ 24-25 ವರ್ಷದ ವಾರ್ಡನ್ ಅವರು ಇವರು ಯಾವಾಗ ಮನೆಗೆ ಹೋಗ್ತಾರೋ ಯಾವಾಗ ಶಾಲೆಗೆ ಬರ್ತಾರೋ ಗೊತ್ತಿಲ್ಲ. ಇಲ್ಲಿ ಇವರದೇ ದರ್ಬಾರ್ ಇವರದೇ ಕಾರ್ಬಾರ್ ಆಗಿದೆ. ಶಾಲೆ ನಡೆದಿರುವುದು NGO ಸಿಬ್ಬಂದಿ ಮತ್ತು ಅತಿಥಿ ಶಿಕ್ಷಕರಿಂದ 6ರಿಂದ 10ನೇ ತರಗತಿವರೆಗೂ ನಡೆದಿರುವ ಮುಖ್ಯವಾದ ವಿಷಯ 6ರಿಂದ 10 ತರಗತಿಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳ ಮಧ್ಯ ಕೃಷ್ಣನಂತೆ ಲಲ್ಲೆ ಹೊಡ್ತಾ ಇರುವ ಕಂಪ್ಯೂಟರ್ ಶಿಕ್ಷಕ ಇರುವ ಶಾಲೆ ಇದಾಗಿದೆ. ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. HM ಆಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಕಾಮನಕೆರೆ RMSA ವಸತಿ ನಿಲಯದ ಕಟ್ಟಡದ ರಿಪೇರಿ ಕೆಲಸಕ್ಕೆ ಸಾಕಷ್ಟು ಹಣ ಬಂದಿದ್ದು ಕಾಮನಕೆರೆ ಗ್ರಾಮದಲ್ಲಿ ಒಂದು ಕಳಪೆ ಮಟ್ಟದಲ್ಲಿ ಕೆಲಸ ಮಾಡಿರುವುದು ಎದ್ದು ಕಾಣ್ತಾ ಇದೆ. ಇಂತಹ ಚಳಿಯಲ್ಲಿ ಮಕ್ಕಳು ತಣ್ಣೀರು ಸ್ನಾನ ಮಾಡ್ತಾರೆ. ಕೆಲವೊಮ್ಮೆ ಮಕ್ಕಳು ಕಟ್ಟಿಗೆಯಿಂದ ನೀರು ಕಾಸಿ ಸ್ನಾನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇವರ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೇ ಇರುವುದು ಇದನ್ನು ಮೇಲಾಧಿಕಾರಿಗಳು ಗಮನ ಹರಿಸಬೇಕಾದ ಸಂಗತಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಈ ಬಾಲಕಿಯರ ಶಾಲೆಯಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ, ಆದರೆ ಇಲ್ಲಿ ಕಂಪ್ಯೂಟರ್ ಶಿಕ್ಷಕರದೇ ಕಾರ್ಬಾರ್ ಅವರದೇ ದರ್ಬಾರ್ ಆಗಿದೆ. ಈ ಶಾಲೆ ಎಲ್ಲ ದಾಖಲಾತಿಯೊಂದಿಗೆ ಮತ್ತು ಆಡಿಯೋ ಹಾಗೂ ವಿಡಿಯೋ ದಾಖಲಾತಿಗಳೊಂದಿಗೆ ಮಾನ್ಯ ಶಿಕ್ಷಣ ಸಚಿವರಿಗೆ ಹಾಗೂ ಕರ್ನಾಟಕದ ಮಾನ್ಯ ಲೋಕಾಯುಕ್ತರಿಗೆ ಮನವಿ ಸಲ್ಲಿಸುವ ಮೂಲಕ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ವರದಿ ಬಂದಿ ನವಾಜ್ ಕೋಳ್ಯಾಳ್.